ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ದಾವಣಗೆರೆ, ತಾಲೂಕು ಕಾನೂನು ಸೇವೆಗಳ ಸಮಿತಿ ಹರಿಹರ, ವಕೀಲರ ಸಂಘ ಹರಿಹರ ಇವರುಗಳ ಸಹಯೋಗದಲ್ಲಿ ರಾಷ್ಟ್ರೀಯ ಲೋಕಹನ ಹರಿಹರ ನ್ಯಾಯಾಲಯದ ಆವರಣದಲ್ಲಿ ನೆರವೇರಿಸಲಾಯಿತು. ಈ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಗೌರವಾನ್ವಿತ ಶ್ರೀ ಎಸ್.ಎನ್. ಹೆಗಡೆ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು FTSC ದಾವಣಗೆರೆ ಅಧ್ಯಕ್ಷತೆಯನ್ನ ಗೌರವಾನ್ವಿತ ಶ್ರೀ ಮಹಾವೀರ ಅಮ್ಮ ಕರಣೆಯವರು ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಗೌರವಾನ್ವಿತ ಶ್ರೀಮತಿ ಪದ್ಮಶ್ರೀ ಮುನ್ನೋಳಿ, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು, ತಾಲೂಕು ಕಾನೂನು ಸೇವೆಗಳ ಸಮಿತಿ ಹರಿಹರ, ಗೌರವಾನ್ವಿತ ಶ್ರೀಮತಿ ಜ್ಯೋತಿ ಅಶೋಕ್ ಪತ್ತಾರ, ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ತಾಲೂಕು ಕಾನೂನು ಸೇವೆಗಳ ಸಮಿತಿ ಹರಿಹರ, ಗೌರವಾನ್ವಿತ ಶ್ರೀಮತಿ ವೀಣಾ ಕೋಳಿಕರ್, ನ್ಯಾಯಾಧೀಶರು ಹರಿಹರ, ಶ್ರೀ ಬಿ ಆನಂದ್ ಕುಮಾರ್, ಅಧ್ಯಕ್ಷರು, ವಕೀಲರ ಸಂಘ ಹರಿಹರ, ಶ್ರೀ ನಾಗರಾಜ್ KV ಹರಿಹರ, ಶ್ರೀ ಪ್ರಕಾಶ್ BC ಸಹ ಕಾರ್ಯದರ್ಶಿಗಳು, ವಕೀಲರ ಸಂಘ ಹರಿಹರ, ಶ್ರೀ ನಾಗರಾಜ್ KV ಕಾರ್ಯದರ್ಶಿಗಳು, ವಕೀಲರ ಸಂಘ ಹರಿಹರ. ಈ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಪ್ರಾಸ್ತಾವಿಕ ನುಡಿಗಳನ್ನು ಶ್ರೀ HM ಷಡಕ್ಷರಿಯ ಹಿರಿಯ ವಕೀಲರು ಹರಿಹರ ಇವರು ನೆರವೇರಿಸಿಕೊಟ್ಟಿದ್ದಾರೆ. ವರದಿ ಶೇಖ್ ಅಲ್ತಾಫ್ ಹರಿಹರ. ಕಾನೂನಲ್ಲಿ ಯಾವುದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತ, ಯಾವ ಕೇಸಿಗೆ ರಾಜಿಯಲ್ಲಿ ಮಾತುಕತೆ ಮಾಡಿ ಬಗೆಹರಿಸಬಹುದು ಅಂತದನ್ನ ಮಾತ್ರ ರಾಜಿ ಮಾಡ್ಕೊಳ್ಳಿ ಅಂತ. ಅದನ್ನ ಮಾಡ್ಕೊಳ್ಳದೆ ಇದ್ರೆ ಏನಾಗ್ತದೆ ಅಂದ್ರೆ, ನಿಜವಾದ ಕೇಸು, ನಿಜವಾಗಿ ಟ್ರಯಲ್ ಆಗಿರೋ ಕೇಸು ಹೊರಗಡೆ ಇರ್ತದೆ, ಬೇಡದ ಕೇಸು ಕೋರ್ಟಲ್ಲಿ ವಿಚಾರಣೆ ಬೆಳಗಿಂದ ಸಂಜೆವರೆಗೆ ನಡೀತಾನೆ ಇರ್ತದೆ, ಪ್ರಯೋಜನ ಯಾರಿಗೂ ಇಲ್ಲ. ಹಾಗಾಗಿ ಈ ಲೋಕ ಅದಾಲತ್ ವ್ಯವಸ್ಥೆ ಬಂದಿರೋದೇ ಇದು, ಮೊದಲು ಇರಲಿಲ್ಲ. ಇದೆಲ್ಲ 87ನೇ ಇಸ್ವಿ 94ನೇ ಇಸ್ವಿ ನಂತರದಲ್ಲಿ ಇವೆಲ್ಲ ಬಂದಿರೋದು. ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆದಾಗ ಹೇಗೆ ಮಾಡಬೇಕು ಅನ್ನೋದಾಗಿದೆ. ಈಗಾಗಲೇ ಅದರ ಲಾಭ ಸಭೆಯ